ಇವಾಗ ಐ ಹ್ಯಾವ್ ಸಮ್ ರ್ಯಾಪಿಡ್ ಫೈರ್ಸ್. ಸೊ ನಾನು ಶೂಟ್ ಮಾಡ್ತೀನಿ, ನೀವು ಬೆಂಕಿ ಹಚ್ಚಬೇಕಾಗತ್ತೆ. ಓಕೆನಾ? ಸೊ ನಿಮ್ಮ ಲೈಫು ಒಂದು ಜಾನ್ರಾ ಆಗೋದಾದ್ರೆ, ಒಂದು ಮೂವಿ ಜಾನ್ರಾ ಆಗೋದಾದ್ರೆ ಯಾವ ಒಂದು? ಫೀಲ್ ಗುಡ್, ರಾಮ್ ಕಾಮ್, ಥ್ರಿಲ್ಲರ್, ಸ್ಪೈಸಿ, ಮಸಾಲಾ ಡ್ರಾಮಾ? ರಾಮ್ ಕಾಮ್. ರಾಮ್ ಕಾಮ್, ಓಕೆ. ಆಕ್ಚುಲಿ ಒರಿಜಿನಲಿ ನಂಗೆ ಥ್ರಿಲ್ಲರ್ ಮೂವೀಸ್ ನೋಡಕ್ ಇಷ್ಟ. ನನ್ ಮೂವಿ ಥ್ರಿಲ್ಲರ್ ಆಗಿರತ್ತೆ ಬೇಡ, ರಾಮ್ ಕಾಮ್ ಆಗಿ ಕೂಲ್ ಆಗಿ ಸ್ವೀಟ್ ಆಗಿ ಹೋಗ್ತಾ ಇರ್ಲಿ. ಓಕೆ, ಸೊ ನಿಮ್ ಲೈಫ್ಗೆ ರಾಮ್ ಕಾಮ್ ಆ ಒಂದು ಜಾನ್ರಾ ಸೂಟ್ ಆಗುತ್ತೆ. ಓಕೆ, ಒಂದ್ ಆಕ್ಟರ್ ತುಂಬಾ ಇಂಟೆನ್ಸ್ ಆಗಿರುವಂತ ಎಮೋಷನಲ್ ಸೀನ್ ಇರ್ಬೇಕಾದ್ರೆ ಅವ್ರ ಮುಖ ನೋಡಿದ ತಕ್ಷಣ ನಗು ಬಂದ್ಬಿಡುತ್ತೆ ಅನ್ನೋ ಆಕ್ಟರ್ ಯಾರಾದ್ರೂ ಇದಾರೆ ಅನ್ನೋದಾದ್ರೆ? ಜಗ್ಗೇಶ್ ಸರ್. ಓಕೆ, ಇಟ್ಸ್ ವೆರಿ ಡಿಫಿಕಲ್ಟ್ ಟು ಆಕ್ಟ್ ವಿತ್ ಹಿಮ್. ಅವ್ರ 1 ಸೆಕೆಂಡ್ ಹಿಂಗ್ ಮಾಡಿ ಸುಮ್ನಾಗ್ಬಿಡ್ತಾರೆ. ಇಟ್ಸ್ ವೆರಿ ಡಿಫಿಕಲ್ಟ್. ಓಕೆ, ಸೊ ಒಂದು ದಿನಕ್ಕೆ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ನ ಒಂದು ಆಕ್ಟ್ರೆಸ್ ಜೊತೆಗೆ ಸ್ವಾಪ್ ಮಾಡ್ತೀನಿ ಅನ್ನೋದಾದ್ರೆ? ಸ್ವಾಪ್ ಮಾಡ್ತೀನಿ ಅಂದ್ರೆ ಸಾರಿ ಅಂದ್ರೆ ಸ್ವಾಪ್ ಅಂದ್ರೆ ಇವಾಗ ಅವ್ರ ಅಕೌಂಟ್ ಅನ್ನ ನೀವು ಒಂದ್ ದಿನಕ್ಕೆ ಹ್ಯಾಂಡಲ್ ಮಾಡ್ತೀನಿ ಅನ್ನೋದಾದ್ರೆ? ಹಂಗೆ ಯಾರ್ದಿದೆ? ಹಂಗೆ ಯಾರ್ದು ಇಲ್ಲ. ರವಿಚಂದ್ರನ್ ಸರ್. ಹೌದಾ? ಯಾಕೆ ಎಲ್ಲ ಖುಷ್ಬು ಅವ್ರು ಮೆಸೇಜ್ ಮಾಡಿರ್ತಾರೆ ಅಂತ ನೋಡೋದ? ಅಲ್ಲ, ಸುಮ್ನೆ ಅಂದ್ರೆ ಸುಮ್ನೆ ಅವ್ರದ್ದು ಹ್ಯಾಂಡಲ್ ಮಾಡೋಣ ಅನ್ಸ್ತು ಅಷ್ಟೇ. ಓಕೆ, ರವಿ ಸರ್ ಒಂದ್ ಸ್ವಲ್ಪ ಗೆಸ್ಟ್ ಅಪಿಯರೆನ್ಸ್ ಬರ್ತಾರೆ. ಅದಕ್ಕೆ ಆಕ್ಚುಲಿ ನಮ್ ಸಿನಿಮಾದಲ್ಲಿ ರವಿ ಸರ್ ಇದ್ದಾರೆ. ಎಸ್, ಪ್ರಮೋಷನ್ ಆಯ್ತು. ಒಂದು ಸೀಕ್ರೆಟ್ ಟ್ಯಾಲೆಂಟ್ ಫ್ಯಾನ್ಸಿಗೆ ಗೊತ್ತಿಲ್ಲದೆ ಇರುವಂತದ್ದು ನಿಮ್ದು ಒಂದು ಸೀಕ್ರೆಟ್ ಟ್ಯಾಲೆಂಟ್ ಫ್ಯಾನ್ಸಿಗೆ ಗೊತ್ತಿಲ್ಲದೆ ಇರುವಂತದ್ದು? ಇಲ್ಲ, ನಾನು ಯೂಟ್ಯೂಬ್ ಮಾಡ್ತಿರೋದ್ರಿಂದ ಏನೇ ಹೊಸದ್ ಕಲ್ತ್ರು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ 6.6 lakhs ಸಬ್ಸ್ಕ್ರೈಬರ್ಸ್ ಇದಾರೆ, ಪ್ಲೀಸ್. ದೇವ್ ರಾಣೆಗೂ ನಾನು ಅಬ್ಸರ್ವ್ ಮಾಡಿಲ್ಲ. 6.3 ಏನೋ ಇದ್ದಾಗ ನಾನು 6.6 ಅಬ್ಸರ್ವ್ ಮಾಡಿದ್ದೆ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಪೇಮೆಂಟ್ ಆಮೇಲಿಂದ ಕೊಟ್ಬಿಡಿ. ಸೊ ಒಬ್ರು ಫ್ಯಾನ್ ಬಂದ್ಬಿಟ್ಟು ಸಮೋಸ ಇಟ್ಕೊಂಡು ಪ್ರಪೋಸ್ ಮಾಡಿದ್ರೆ ಇನ್ಸ್ಟೆಡ್ ಆಫ್ ರಿಂಗ್ ನಿಮ್ಮ ಆನ್ಸರ್ ಏನಾಗಿರುತ್ತೆ? ಅಲ್ಲ, ಸಮೋಸ ರಿಂಗ್ ಇಂಪಾರ್ಟೆಂಟ್ ಅಲ್ಲ, ಯಾರು ಬಂದು ಪ್ರಪೋಸ್ ಮಾಡ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟ್. ಏನ್ ಮಾಡ್ತೀರಾ ಅವಾಗ? ಅರೆ, ಅವ್ರು ಇಷ್ಟ ಆಗಿದ್ರೆ ಈಗೇನು ಮಾಡಲ್ಲ. ಹಿಂದೆ ಇಷ್ಟ ಆಗಿದ್ರೆ ಓಕೆ ಅಂತ ಒಪ್ಕೊಂತಿದ್ದೆ, ಇಷ್ಟ ಆಗಿಲ್ಲ ಅಂದ್ರೆ ಅಪ್ಪಿ ಪ್ಲೀಸ್ ಬೇಜಾರಾಗ್ಬೇಡ ಅಂತ ಹೇಳ್ತಿದ್ದೆ. ಓಕೆ, ಸೊ ಒಂದು ಫಿಲ್ಮಿ ಸೀನು ಆ ಒಂದು ಸೀನ್ ನ ಎರೇಸ್ ಮಾಡ್ಬೇಕು ಅಂತ ಅನ್ಸೋದಾದ್ರೆ ಯಾವ ಒಂದು ಸೀನ್ ನ ಎರೇಸ್ ಮಾಡ್ತೀರಾ? ಸಾಕ್ಷಾತ್ಕಾರದಲ್ಲಿ ಲಾಸ್ಟ್ಗೆ ಹರಣಿಯವರು ತೀರ್ ಹೋಗ್ತಾರಲ್ಲ, ಅದ್ ನಂಗೆ ಇಷ್ಟ ಇಲ್ಲ. ಅವ್ರಿಬ್ರು ಅಟ್ಲೀಸ್ಟ್ ಸ್ವಲ್ಪ ದಿನ ಆದ್ರೂ ಜೊತೆಗಿರ್ಬೇಕಿತ್ತು ಅಂತ ನಂಗೆ ಸುಮಾರು ಸಲ ಅನ್ಸಿದೆ. ಓಕೆ, ಸೊ ಒಂದು ಸ್ಪೈಸಿ ಗಾಸಿಪ್ ಅಬೌಟ್ ಇಂಡಸ್ಟ್ರಿ, ಅದನ್ನ ಆಲ್ಮೋಸ್ಟ್ ಹೇಳ್ಬೇಕು ಅಂತ ಅನ್ಸುತ್ತೆ, ಬಟ್ ಆದ್ರೂ ಕೂಡ ಯಾವತ್ತೂ ಹೇಳಿಲ್ಲ ಅನ್ನೋದಾದ್ರೆ ಯಾವ್ದು? ಸ್ಪೈಸಿ ಗಾಸಿಪ್ ಅಂದ್ರೆ ಯಾವ ತರ? ಎನಿಥಿಂಗ್, ಇಟ್ ಮೈಟ್ ಬಿ ಅಬೌಟ್ ಆಕ್ಟರ್ ಆರ್ ಆಕ್ಟ್ರೆಸ್, ಈ ತರದೊಂದು ಇತ್ತು. ಅದನ್ನ ಹೇಳ್ಬೇಕು ಅಂತ ಈಗ್ಲೂ ಅನಿಸ್ತಿದೆ, ಆದ್ರೆ ಈಗ್ಲೂ ಹೇಳಲ್ಲ. ಯಾಕೆ ಹೇಳಲ್ಲ? ಓಕೆ, ನಿಮ್ಮ ಬಗ್ಗೆ ನೀವು ಕೇಳಿರುವಂತ ಒಂದು ರೂಮರು ಅಂಡ್ ಆ ರೂಮರ್ ನಿಜ ಆಗ್ಬೇಕು ಅನ್ನೋದಾದ್ರೆ ಯಾವ್ದು? ನಾನು ಆಕ್ಚುಲಿ ನಂದು ಮದ್ವೆದು ಅನೌನ್ಸ್ ಮಾಡಿದಾಗ ಇವರ ಯಜಮಾನ್ರು 6-7 ವರ್ಷದಿಂದ ಲವ್ ಮಾಡ್ತಿದಾರಂತೆ. ಸೊ ಮನೆಯವರ ವಿರೋಧದ ನಡುವೆ ಮದ್ವೆ ಆಗ್ತಿದಾರಂತೆ ಅಂತೆಲ್ಲ ಒಂದ್ ಯೂಟ್ಯೂಬ್ ಅಲ್ಲಿ ಹಾಕೊಂಡ್ ಹೊಡೆದಿದ್ರು. ಅದು 50,000 60,000 ಎಲ್ಲ ಹೋಗಿತ್ತು. ನನಗೆ ವೆರಿ ಅಜೀಬ್ ಅನ್ಸಿದ್ದು. ಫಸ್ಟ್ ಆಫ್ ಆಲ್, ನಾ ಅಪ್ಪ ಅಮ್ಮನ್ ವಿರೋಧವಾಗಿ ನನ್ನ ಲೈಫಲ್ಲಿ ಯಾವ್ದು ಕೆಲಸ ಮಾಡಿಲ್ಲ, ಮಾಡೋದು ಇಲ್ಲ. ಅಕಸ್ಮಾತ್ ಚಿಕ್ಕದೇನೇ ಮಾಡಿದ್ರು ಐ ಆಮ್ ಅ ಪರ್ಸನ್ ಹೂ ಇಸ್ ಲೈಕ್ ನಾನು ಅದನ್ನ ನಾನು ತಪ್ಪು ಮಾಡ್ತಿದ್ದೀನಿ, ನಾನು ತಪ್ಪು ಅಂತ ಒಪ್ಕೊಂಡು ಸರಿ ಮಾಡ್ಕೋಬೇಕು ಅನ್ನೋಂಥವಳು. ಸೊ ಅದ್ ನಂಗೆ ತುಂಬಾ ಒಂಥರ ಈಗ ನಗು ಬರುತ್ತೆ, ಬಟ್ ಆ ಟೈಮಲ್ಲಿ ತುಂಬಾ ಹರ್ಟ್ ಆಗಿತ್ತು. ಆಮೇಲೆ 6 ವರ್ಷ ಲವ್, ಅಫ್ಕೋರ್ಸ್ ನನ್ ಗಂಡನ್ ನಾನು ಬದುಕಿರೋ ತನಕ ಲವ್ ಮಾಡ್ತೀನಿ, ದಟ್ ಇಸ್ ಡಿಫ್ರೆಂಟ್ ಇಶ್ಯೂ. ಬಟ್ ಅದು ಅನ್ನೆಸೆಸರಿ, ಸುಮ್ನೆ ಯಾಕೆ ಅದೆಲ್ಲ ಆ ತರದೆಲ್ಲ ಗೊತ್ತಿಲ್ಲದೆ ಹೇಳೋದು. ಆಮೇಲೆ ನಮ್ಗೆ ಇವ್ರ ಇಷ್ಟ ಏನೇನೋ ಸುಮ್ನೆ ಅನ್ನೆಸೆಸರಿ, ಅದ್ ನನ್ಗೆ ಇಷ್ಟ ಅನ್ಸ್ತಿರ್ಲಿಲ್ಲ. ಓಕೆ, ಬಟ್ ಆ ರೂಮರ್ ನಿಜ ಆಗ್ಬೇಕು ಅಂತ ಹೇಳಿದ್ರೆ ನಿಜ ಆಗಿರುತ್ತೆ. ಸೂಪರ್ ಅಲ್ವಾ? 6 ವರ್ಷದಿಂದನೂ ಆರಾಮಾಗಿರ್ತಾ ಇದ್ದೆ ಒಳ್ಳೆ ಹುಡುಗನ ಜೊತೆಗೆ. Okay, so we're done with your rapid